ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಮನೇಲಿ ಕುತ್ಕೊಂಡು ನನಗೂ ಬೋರ್ ಆಗ್ತಿತ್ತು. ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಒಂದು ಪ್ಲೇಸಿಗೆ ಬಂದಿದ್ದೀನಿ. ಅಲ್ಲಿ ಅಂತಂದರೆ ಬರೀ ವೆಹಿಕಲ್ಸು ಮತ್ತು ಬಿಲ್ಡಿಂಗ್ಸ್ದೇ ಸೌಂಡ್ಗಳು ಅದೇ ಥರ. ಬಟ್ ಇಲ್ಲಿ ಆ ಥರ ಇಲ್ಲ. ವೆದರ್ ಫುಲ್ ಡಿಫ್ರೆಂಟ್ ಆಗಿದೆ. ಮರ, ಗಿಡ, ಹೂವು, ಹಣ್ಣು, ಹಕ್ಕಿಗಳ ಸೌಂಡು ಆಲ್ಮೋಸ್ಟ್ ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೊತಿರ್ಬೋದು ಸೌಂಡ್ಸ್ ಎಲ್ಲ. ಸೊ ಈ ವೆದರ್ನ ಒಂದು ಸರ್ತಿ ಎಲ್ಲರಿಗೂ ಇಷ್ಟ ಆಗೋವಂಥ ವೆದರೇ. ನಾನಿವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಅವ್ರು ಇರೋ ಪ್ಲೇಸು ಲೈಕ್ ಫುಲ್ಲು ಫಾರ್ಮ್ ಹೌಸ್ ಥರನೇ ಇದೆ. ನೋಡಿದ್ರೆ ಸಾಕು ಸಖತ್ ಹೆವಿ ಇಷ್ಟ ಆಗೋಗ್ಬಿಡುತ್ತೆ ನಮಗಂತೂ. ನಾನಿವತ್ತು ನಮ್ಮ ಅಜ್ಜಿ ಮನೆನ ನಿಮಗೂ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಲ್ಲರೂ ನನ್ನ ಜೊತೆ ಇವತ್ತು ನಮ್ಮ ಅಜ್ಜಿ ಮನೆನ ವಿಸಿಟ್ ಮಾಡಿ ಸುತ್ತ ಸರೌಂಡಿಂಗ್ಸ್ ಏನೇನಿದೆ ಎಲ್ಲದೂ ನಾನು ಫುಲ್ ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಆಗಿದ್ರೆ ಹೋಗೋಣ. ಬನ್ನಿ. ಸೊ ನೀವು ನೋಡ್ಬೋದು, ಇದು ಎಂಟ್ರೆನ್ಸ್ ಗೇಟು. ನಾನು ಲಾಕ್ ಮಾಡಿಬಿಟ್ಟಂದರೆ ಅದನ್ನು ಎಂಟರ್ ಆಗ್ತಿದ್ದಂಗೆ ನೀವು ಆಲ್ಮೋಸ್ಟ್ ನೋಡ್ತೀರಾ ನನ್ನ ಸುತ್ತ ಫುಲ್ ಗಿಡ ಮರಗಳಿದೆ. ನೋಡ್ಕೊಬೋದು, ನೋಡ್ಕೊಳ್ಳಿ ಒಂದ್ಸತಿ. ಸೊ ನೋಡಿದ್ದೀರಾ ಅನ್ಕೊತೀನಿ. ಎಲ್ಲ ಫುಲ್ಲು ಸುತ್ತ ಗಿಡ ಮರ ಗಾಡಿ ಸಕ್ಕತ್ತಾಗಿದೆ. ಸೊ ಬನ್ನಿ, ಇನ್ನು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮುಂದೆ ಬಾ. ಸೊ ಈ ಕಡೆ ಸೈಡು ಫುಲ್ಲು ಮರನೇ ಆಲ್ಮೋಸ್ಟ್ ಇರೋದು. ಸೊ ಒಳಗಡೆ ಆಮೇಲೆ ತೋರಿಸ್ತೀನಿ. ಮತ್ತು ಈ ಕಡೆ ಸೈಡ್ ಬಂದರೆ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಷ್ಟೇ ಮರ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನಾವು ಕುತ್ಕೋಬೋದು, ಆಟ ಆಡ್ಬೋದು, ಆಲ್ಮೋಸ್ಟ್ ಎಲ್ಲ ಮಾಡುವಂಥ ಜಾಗ. ಬನ್ನಿ, ಇನ್ನು ಮುಂದೆ ಹೋಗೋಣ. ಆಲ್ಮೋಸ್ಟ್ ಆಗಲೇ ಹೇಳ್ದಂಗೆ ಇಲ್ಲಿ ಮರ ಗಿಡ, ಕೋಳಿಗಳು, ಕುರಿಗಳು, ಅನಿಮಲ್ಸ್ ಎಲ್ಲ ಇದೆ ಆಲ್ಮೋಸ್ಟು. ನೀವು ಅದನ್ನು ನೋಡ್ಕೊಬೋದು. ಫೇಮಸ್ ಆಗಿರೋ ಕುರಿಗಳನ್ನ ತೋರಿಸ್ತಿದ್ದೀನಿ. ನನ್ನ ಕುರುಬನ ರಾಣಿ ನಾನು. ರೈತರಿಗೆ ಅಂತಲೇ ಫಿಕ್ಸ್ ಆಗಿರುವಂಥದ್ದು. ನೋಡ್ಬೋದು ನೀವು, ಇಲ್ಲಿ ಹಸು ಇದೆ, ಅದ್ರ ಹತ್ರ ಹೋಗಿ ನನಗೂ ಭಯ. ಹಸು. ಇನ್ನು ಮುಂದೆ ಹೋಗೋಣ. ಮಾಡಿರ್ಬಾರ್ದಲ್ಲ, ಮೊದಲಿಂದ ಮಾಡಿಸ್ತೀನಿ. ಸೈಡ್ ಹೋಗ್ತಿದ್ರೆ ಏನಿಲ್ಲ, ಬರೀ ಮರ ಗಿಡಗಳೇ ಇದೆ. ಈ ಕಡೆ ಸೈಡು ಎಲ್ಲ ಗೋವಾ ಪ್ಲಾಂಟ್ಸು, ಆಮೇಲೆ ಅಡಿಕೆ ಮರ ಇದೆ, ತೆಂಗಿನ ಮರ ಇದೆ. ನೀವು ಸರೌಂಡಿಂಗ್ ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ಬಿಡ್ಬೋದು. ಆಲ್ಮೋಸ್ಟ್ ಆ ಕಡೆ ಎಲ್ಲ ಅಷ್ಟೇ ಇರೋದು. ಉದ್ದಕ್ಕೂ ಅದನ್ನೇ ಪ್ಲ್ಯಾಂಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಸೈಡ್ ಮಾತ್ರ. ಸೊ ಇವಾಗ ನಾನು ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಂದರೆ ನಮ್ಮ ಅಜ್ಜಿಯವ್ರ ಇರೋವಂಥ ಮನೆ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಮುಚ್ಕೊಂಡು ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಸಾಯಿಸ್ಬಿಟ್ಟು ನನಗೆ. ಅದೆಲ್ಲ ರೆಕಾರ್ಡ್ ಆಗಿರ್ಬೇಕೀಗ. ನನ್ನ ತಾತ ತೋರಿಸು. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಎಲ್ಲರಿಗೂ ಇಷ್ಟ ಆಗೋವಂಥದ್ದು, ಮಕ್ಳಿಗೆ ಇಷ್ಟ ಆಗೋವಂಥದ್ದು, ದೊಡ್ಡವ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಅದು ವಾಟರ್. ಇವಾಗ ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀನಿ. ನಮ್ಮ ತಾತ ಪಾಪ ಕಷ್ಟಪಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿದೆ ಸ್ವಿಮ್ಮಿಂಗ್ ಫೂಲು. ಅದ್ರೊಳಗಡೆ ಪಾಚಿ ಫುಲ್ಲು. ಅಲ್ಲೆಲ್ಲ ನಾಯಿ ಬೊಗ್ಲಾಟ, ಇಲ್ಲಿ ಇವರಿಬ್ರು ಕಿತ್ತಾಟ. ನನ್ನ ಕಾಲ್ಗೆ ಹಾಕಿದ್ದೀನಿ ಕ್ರಾಕ್ಸು. ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನೈಟೆಲ್ಲ ಫ್ರಾಕ್ಸು. ಇಲ್ಲೇ ಫೋಟೋಶೂಟ್ಸು ಮಾಡ್ಕೊಂಡೆ. ಸೊ ಫೋಟೋಶೂಟ್ ಮಾಡೋಕ್ಕಂತೂ ಬೆಸ್ಟ್ ಪ್ಲೇಸು. ನಾನು ಆ ಫೋಟೋಸು ಪೋಸ್ಟ್ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಇದು ಸ್ವಿಮ್ಮಿಂಗ್ ಪೂಲು. ಮತ್ತು ಸುತ್ತ ಗ್ರೀನರಿ, ಗ್ರಾಸ್ ಹಾಕಿದ್ದಾರೆ. ಮತ್ತು ಇದು ಎಲ್ಲರಿಗೂ ಗೊತ್ತಿರುತ್ತೆ, ಇದು ವಿಳೆದೆಲೆ ತುಂಬ ಎಲ್ಲ ಪ್ಲ್ಯಾಂಟ್ ಮಾಡಿದರೆ. ಅಲ್ಲೂ ಒಂದು ಪ್ಲ್ಯಾಂಟ್ ಇದೆ. ಮತ್ತು ಇದು ಒಂದು ಫ್ರೂಟು, ಇದು ಸ್ಟಾರ್ ಫ್ರೂಟ್ ಟ್ರೀ ಅಂತ ಹೇಳ್ತಾರಲ್ಲ, ಸೊ ಇದು ಸ್ಟಾರ್ ಫ್ರೂಟು. ಇವಾಗ ವೆದರ್ ಇಲ್ಲ, ಮತ್ತು ಇದಕ್ಕೆ ಇವಾಗ ಟೈಮ್ ಅಲ್ಲ.
ಅದಕ್ಕೋಸ್ಕರ ಇದು ಖಾಲಿ ಇದೆ. ಇಲ್ಲಾಂದ್ರೆ ಆಲ್ಮೋಸ್ಟ್ ನಾವು ಇಷ್ಟೊತ್ತಿಗೆ ಹಣ್ಣೆಲ್ಲ ತಿಂತಿದ್ವಿ. ಅದು ವಾಟರ್ ಆ್ಯಪಲ್ ಮತ್ತು ಅದು ಒಂದು ಬಟರ್ ಫ್ರೂಟ್. ಇಷ್ಟು ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇವಾಗ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ನೋಡ್ತೀವಿ. ಸ್ವಲ್ಪ ಗಲೀಜು ಆಗ್ಬಿಟ್ಟಿದೆ. ಸತಿ ತೊಳೆದ್ರು ಗಲೀಜು ಆಗ್ತಾನೆ ಇದ್ದಾರೆ. ಇವಾಗ ನಾನು ಎಲ್ಲೋಗ್ತಿದ್ದೀನಿ ಅಂತ ಕ್ಯೂರಿಯಾಸಿಟಿ ಇದ್ದೀರಾ? ಚಿಕ್ಕವರಿಂದ ದೊಡ್ಡವರು ಆಗ್ತಾ ಕನಸುಗಳು ಕೂಡ ನಮ್ಮದು ದೊಡ್ಡದಾಗ್ತಾನೆ ಹೋಗುತ್ತೆ. ನಾವು ಚಿಕ್ಕವರಿರ್ಬೇಕಾದ್ರೆ ಆಲ್ಮೋಸ್ಟ್ ನಮಗೇನು ಗೊತ್ತಿರಲ್ಲ, ಆಟ ಆಡಬೇಕು ಅಷ್ಟೇ ಇರುತ್ತೆ. ಹೋಗ್ತಾ ಓದಬೇಕು ಅನ್ನೋದು ಛಲ ಬರುತ್ತೆ. ಓದೆಲ್ಲ ಕಂಪ್ಲೀಟ್ ಆದಮೇಲೆ ಕೆಲ್ಸಕ್ಕೆ ಹೋಗ್ಬೇಕಂತ ಅನಿಸುತ್ತೆ. ಆದರೆ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗಲ್ಲ. ಹೆಂಗೋ ದುಡ್ಡು ಬರ್ತಿದೆಯಲ್ಲ ಸುಮ್ಮನೆ ಇರೋಣ ಅಂತ ಅನಿಸಲ್ಲ. ಅದಾದಮೇಲೆ ಕನಸುಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆ ಕನಸಲ್ಲಿ ಬಹು ಮುಖ್ಯವಾದ ಕನಸು ಅಂದ್ರೇ ಮನೆ ಕಟ್ಟೋದು. ಇಲ್ಲೊಂದು ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ. ಆ ಮನೆಯೂ ನಿಮಗೆ ತೋರಿಸ್ತೀನಿ. ಈ ಮನೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ಮನೆನ ಒಂದು ಸತಿ ನೋಡಿಕೊಂಡು ನೀವು ಫ್ಯೂಚರಲ್ಲಿ ಅದೇ ಥರ ಮನೆ ಕಟ್ಟಿ. ನನಗೂ ಕಟ್ಟಬೇಕಂತ ತುಂಬ ಆಸೆ ಇದೆ. ನೋಡೋಣ, ಕಟ್ಟೋಕ್ಕಾದರೆ ಆಲ್ಮೋಸ್ಟ್ ಇದೇ ಥರ ಮನೆ ಕಟ್ಟಬೇಕು. ಈ ಎಂಟರ್ ಆಗೋದು ಫಸ್ಟು ಈ ಗೇಟ್ ಮಾಡಿಸಿದ್ದಾರೆ. ಇನ್ನೂ ಎಂಟರ್ ಆಗ್ತಿದ್ದೀನಿ. ಸೊ ಸ್ಟೆಪ್ಸು ಇದು ಒಂದು ಔಟ್ಸೈಡ್ ಏರಿಯಾ. ಜಸ್ಟ್ ಸ್ಮಾಲಾಗಿ ಕಟ್ಕೊಂಡಿದ್ದಾರೆ. ನಾನು ಡೋರ್ ಓಪನ್ ಮಾಡಿ ಫಸ್ಟು ನನಗಂತೂ ಇದು ತುಂಬ ಇಷ್ಟ. ನನ್ನ ಸಲ ಈ ಜಾಗಕ್ಕೆ ಬಂದಾಗ್ಲೂ ಆಲ್ಮೋಸ್ಟ್ ತುಂಬ ಸತಿ ಬಂದಿದ್ದೀನಿ. ಬಟ್ ಈ ಜಾಗಕ್ಕೆ ಬಂದಾಗ, ಈ ಮನೆ ಒಳಗಡೆ ಬಂದಾಗ ನನಗೆ ಫಸ್ಟ್ ಇಷ್ಟ ಆಗೋದೇ ಈ ಕುಷನ್. ನನಗೆ ತುಂಬ ಇಷ್ಟ ಆಗಿ ನಾನು ಇದನ್ನ ಇದ್ರ ಮೇಲೆ ಕುತ್ಕೊಂಡು 5 ನಿಮಿಷ ಆಗಿಲ್ಲ, ಒಂದು 2-3 ನಿಮಿಷನಾದರೂ ಇದ್ರ ಮೇಲೆ ಕುತ್ಕೊತೀನಿ. ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಸಿಗೋದೆ ಈ ಜೋಕಾಲಿ. ಸೊ ನನಗೆ ಇದು ತುಂಬಾ ಇಷ್ಟ. ನೀವು ನೋಡ್ತಿರ್ಬೋದು. ಸೊ ಬ್ಯೂಟಿಫುಲ್. ಸೊ ನೆಕ್ಸ್ಟು ಇದು ಹಾಲ್. ಇಟ್ಸ್ ಅ TV ಹಾಲ್. ಇಲ್ಲೆಲ್ಲ ಚೇರ್ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು ವಿತ್ ಕುಷನ್ ಪ್ಲೇಸ್ ಮಾಡಿರುವಂಥ ಸೋಫಾಗಳಿಂದ ಇಲ್ಲಿ ನೀವು ನೋಡ್ಬೋದು. ಇಟ್ಸ್ ಅ TV. ಫುಲ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಟ್ಸ್ ವೆರಿ ಕ್ಲೀನ್. ನನಗಂತೂ ತುಂಬ ಇಷ್ಟ ಈ ಹಾಲ್. ಮತ್ತು ನಿಮ್ಮ ಮೇಲ್ಗಡೆನೂ ನೋಡ್ಬೋದು ಹೌ ಬ್ಯೂಟಿಫುಲ್ ಲೈಟಿಂಗ್ಸ್ ಅವ್ರು ಪ್ಲೇಸ್ ಮಾಡಿದ್ದಾರೆ ಅಂತ. ಸೊ ಬನ್ನಿ. ಇನ್ನು ಇದಿಷ್ಟೇ ಮನೆ ಅಂತ ಅಂದ್ಕೊಂಡಿದ್ದೀರಾ? ನೋ, ಇನ್ನೂ ಇದೆ. ಒಳಗೆ ಹೋಗ್ತೀವಲ್ಲ, ಸೊ ಸ್ಲಿಪ್ಪರ್ನ ರಿಮೂವ್ ಮಾಡಿ ಒಳಗಡೆ ಹೋಗೋಣ ಅಂತ ಬನ್ನಿ. ಆಲ್ಮೋಸ್ಟ್ ನಮ್ಮ ಅಜ್ಜಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವಾಗ ನಾವು ಸ್ಲಿಪ್ಪರ್ ಹಾಕೊಂಡು ಹೊರಗಡೆ ಬಂದರೆ ಅಂತೂ ಬಾಯಿಸ್ಕೊಳ್ಳೋದಂತೂ ತಪ್ಪಲ್ಲ. ಸೊ ಇದು ಮೇನ್ ಡೋರ್. ಎಂಟರ್ ಆಗಿದ ತಕ್ಷಣ ಬ್ಯೂಟಿಫುಲ್ ಹಾಲ್ನ ನೀವು ನೋಡ್ಬೋದು. ಇದೆಲ್ಲ ಸೋಫಾ ಸೆಟ್ಸ್ ಇಟ್ಟಿದ್ದಾರೆ. ಮತ್ತು ಇದೆಲ್ಲ ಸ್ಕ್ರೀನ್ಸ್ಗಳು. ಮತ್ತು ಇದು TV ಹಾಲ್. ಇದು ದೇವ್ರ ಮನೆ. ಪೂಜೆ ಎಲ್ಲ ನೀಟಾಗಿ ಮಾಡಿಬಿಟ್ಟು ನಮಗೆ ಕ್ಲೀನ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇದು ಓಪನ್ ಸ್ಪೇಸ್ ಕಿಚನ್. ಸೊ ನೋಡ್ಬೋದು ಸಚ್ ಅ ಬ್ಯೂಟಿಫುಲ್ ಕಿಚನ್. ಆ್ಯಂಡ್ ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ, ಓಪನ್ ಮಾಡುತ್ತೆ. ಇದು ಒಂದು ಚಿಕ್ಕ ಬಾಲ್ಕನಿ. ನೆಕ್ಸ್ಟ್ ಇದು ರೂಮ್ ಓಪನ್ ಮಾಡ್ತಾಯಿದ್ದೀನಿ. ವಾವ್, ನೀವು ನೋಡ್ಬೋದು ರೂಮ್ ಕೂಡ ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ಇದು ವಾಶ್ರೂಮ್. ಆಲ್ಮೋಸ್ಟ್ ಎಲ್ಲ ರೂಮ್ಗಳಿಗೂ TV ಇದು ಪ್ಲೇಸ್ಮೆಂಟ್ನ ಪ್ಲೇಸ್ ಮಾಡ್ಕೊಂಡಿದ್ದಾರೆ. TV ಶೋಕೇಸ್ನ. ಮತ್ತು ಇದು ಮಿರರ್, ಸೂಪರ್ ಆಗಿದೆ ಮಿರರ್. ಮತ್ತು ಇದು ವಾಲ್ಡ್ರೋಫು ಅಷ್ಟೇ. ಅಲ್ಲೊಂದು ವಿಂಡೋ ಇದೆ. ಇದು ಒಂದು ರೂಮು. ನೆಕ್ಸ್ಟ್ ರೂಮ್ ಹೋಗೋಣ.
ಬ್ಯೂಟಿಫುಲ್. ನೋಡಿದ್ರಾ ಹೇಗೆ ಫೀಲ್ ಆಯಿತು, ಎಷ್ಟು ಚಂದ ಇತ್ತು ಮನೆ ಅಂತ. ಇಡೀ ತೋಟನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ವೆದರು ಸೂಪರ್. ಇಲ್ಲಿ ಪಿಕಾಕ್ಸ್ ಕೂಡ ನೋಡ್ಬೋದು. ಇನ್ನು ಏನಿಲ್ಲ, ಆ ಕಡೆ ಕೋಳಿಗಳದ್ದು ಫಾರ್ಮ್ ಇದೆ. ಅದು ಬಿಟ್ಟರೆ ಫುಲ್ ಸರೌಂಡಿಂಗ್ಸ್ ಎಲ್ಲ ಫುಲ್ ಟ್ರೀಸೇ ಇರೋದು. ಈ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ನೀವು ಏನಾದರೂ ಪ್ಲ್ಯಾನ್ ಮಾಡಬೇಕು, ಏನಾದರೂ ಮಾಡಬೇಕು ಅಂದಾಗ ಫಸ್ಟು ಪ್ಲ್ಯಾನ್ ಅನ್ನೋದನ್ನು ಸೆಟ್ ಮಾಡ್ಕೊಬೇಕು. ಪ್ಲ್ಯಾನ್ ಅನ್ನೋದು ಇಲ್ಲ, ಅದೇ ಕರೆಕ್ಟಾಗಿಲ್ಲ ಅಂತಂದರೆ ನೀವು ಸ್ಟೆಪ್ಸ್ನ ಬಿಲ್ಡ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ಪ್ಲ್ಯಾನ್ ಅನ್ನೋದು ಪಕ್ಕ ಆಗಿದ್ದರೆ ನಿಮ್ಮ ಲೈಫಲ್ಲಿ ನೀವು ಮನೆಯೂ ಕಟ್ಬೋದು, ನಿಮ್ಮ ಲೈಫ್ನೂ ಬಿಲ್ಡ್ ಮಾಡ್ಬೋದು, ಎಲ್ಲ ಬಿಲ್ಡ್ ಮಾಡ್ಬೋದು. ಸೊ ಪ್ಲ್ಯಾನ್ ಅನ್ನೋದನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಅಷ್ಟೇ ಸಿಂಪಲಾಗಿ ಅವರು ಬಂದ್ಬಿಟ್ಟು ಜಲ್ಲಿ ಮಣ್ಣು ಕಲ್ಲು ಹಾಕ್ಬಿಟ್ಟು ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ತಲೆಯಲ್ಲೂ ಒಂದು ಪ್ಲ್ಯಾನ್ನ ಇಟ್ಕೊಂಡು ಕಟ್ಟಿರುವಂಥ ಒಂದು ಬಿಲ್ಡಿಂಗ್ ಇದು. ಅದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಏನೇ ಒಂದು ತಯಾರಿ ಮಾಡಬೇಕಂತ ಅಂದ್ರೂ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಆ್ಯಂಡ್ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಬ್ಯೂಟಿಫುಲ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ವೀಡಿಯೋಸ್.